ಈಗ ನೀವು ಹೇಳಿದ್ರಿ ನಾನು ಒಂದು ದಾಖಲೆ ತೋರಿಸ್ತೀನಿ ನಿಮಗೆ ಅಂತ. ಏನಾ ದಾಖಲೆ ತೋರಿಸ್ತೀರಾ? ನಾನು ತೋರಿಸ್ತೀನಿ. ತೋರಿಸಿ. ಸುಜಾತಾ ಭಟ್ ಅವರು ಒಂದು ಪ್ರಮುಖವಾದ ದಾಖಲೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದಾರೆ. ಆ ದಾಖಲೆ ಏನು ಅಂತ ನೀವು ನೋಡ್ಬೋದು. ಸುಜಾತಾ ಭಟ್ ಅವರೇ, ಏನು ಅದು ಲೆಟ್ರು, ಏನು ಈ ದಾಖಲೆ, ಏನು ಅಂತ ಹೇಳ್ತೀರಾ? ಶ್ರೀ ಕುಲದೇವತಾ ಪ್ರಸನ್ನ ನನ್ನ ಸ್ನೇಹಿತರಾದ ಸುಜಾತಾರವರಿಗೆ ಅರವಿಂದ್ ವಿಮಲಾ ದಂಪತಿಯವರು ಮಾಡುವ ನಮಸ್ಕಾರಗಳು. ಸುಜಾತಾ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ನನ್ನ ಮತ್ತು ನನ್ನ ಹೆಂಡತಿ ವಿಮಲಾ ಹಾಗೂ ನನ್ನ ಮಗಳಾದ ಅನನ್ಯಳ ಸಾವಿನ ಬಗ್ಗೆ. ಸುಜಾತಳಾದ ನೀನು ನಮ್ಮ ಜೊತೆಗೆ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರುವ ಕಾರಣ ಧರ್ಮಸ್ಥಳದಲ್ಲಿ ನಡೆದಿರುವ ಘಟನೆ ಬಗ್ಗೆ ನಿನಗೆ ಗೊತ್ತಿದೆ. ಯಾವತ್ತಾದರೂ ಒಂದು ದಿನ ಈ ವಿಚಾರವನ್ನು ಸಮಯ ಬಂದಾಗ ನನ್ನ ಮಗಳಾದ ಅನನ್ಯಳ ರೇಪ್ ಮತ್ತು ಮರ್ಡರ್ ಆದ ವಿಚಾರವನ್ನು ಹಾಗೂ ನನ್ನ ಮತ್ತು ನನ್ನ ಗಂಡನನ್ನು ರೂಮಿನಲ್ಲಿ ಕೂಡಿ ಹಾಕಿ 10 ದಿನ ಇಟ್ಟಿರುವ ವಿಚಾರ ಹಾಗೂ ನನ್ನನ್ನು ವಿವಸ್ತ್ರಗೊಳಿಸಿದ ವಿಚಾರವನ್ನು 10 ವರ್ಷ ಆಗಲಿ 20 ವರ್ಷ ಆಗಲಿ ನೀನು ಇದನ್ನು ಸಮಾಜದ ಮುಂದೆ ತಿಳಿಸಬೇಕು. ಇದೆಲ್ಲದಕ್ಕೂ ನೀನು ಸಾಕ್ಷಿಯಾಗಿರುತ್ತೀಯ. ಕೃತ್ಯವನ್ನು ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಯ ತಮ್ಮ ಹಾಗೂ ಅವರ ಸಹಚರರಾದ 4 ಜನ ಸೇರಿ ಮಾಡಿರುವುದು ನಿನಗೂ ಗೊತ್ತು. ಹೀಗಿರುವಾಗ ನಾವು ಬದುಕಿದ್ದರೂ ನಮ್ಮನ್ನು ಜೀವಂತವಾಗಿ ಇರಲು ಬಿಡುವುದಿಲ್ಲ. ನನ್ನ ಮಗಳ ಕೃತ್ಯವು ನಮ್ಮ ಮನಸ್ಸಿಗೆ ನೋವಾಗಿದೆ. ಹಾಗಿರುವ ಕಾರಣ ನಾನು ಮತ್ತು ನನ್ನ ಹೆಂಡತಿ ಜೀವಂತವಾಗಿ ಇರುವುದಿಲ್ಲ. ನೀನು ನಮ್ಮನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ಸಾಧ್ಯವಾದರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀನು ಈ ವಿಚಾರವನ್ನು ಯಾವತ್ತಾದರೂ ಒಂದು ದಿನ ಬರಬಹುದು. ಆ ಗಳಿಗೆಗೆ ನೀನು ಕಾದು ಈ ಪತ್ರವನ್ನು ಬಿಡುಗಡೆ ಮಾಡು. ನಿನ್ನನ್ನು ಈ ಜನರು ಹಿಂಬಾಲಿಸಬಹುದು. ಎಲ್ಲಿಯಾದರೂ ನಾನು ನನ್ನ ಹೆಂಡತಿ ಈ ಪತ್ರವನ್ನು ರಿಪ್ಪನ್ಪೇಟೆಯಾದ ಮನೆಗೆ ತಲುಪಿಸುತ್ತೇನೆ. ದಯವಿಟ್ಟು ಇದನ್ನು ನೀನು ಜೋಪಾನವಾಗಿಟ್ಟು ಕೊಂಡು ಇರು. ಇತಿ ತಮ್ಮ ಗೆಳತಿ ಅರವಿಂದ್ ವಿಮಲಾ. ಸೊ ಇದನ್ನ ಅರವಿಂದ್ ವಿಮಲಾ ಅವರು ನಿಮಗೆ ಬರೆದ ಪತ್ರ ಕೊಡಿ. ನೀವು ಆವತ್ತಿಂದ ಈ ಪತ್ರನ ಹೀಗೆ ಜೋಪಾನವಾಗಿ ಇಟ್ಟಿದ್ದೀರಾ? ಹೌದು. ಯಾಕೆ ಇಷ್ಟು ದಿನ ಆದರೂ ನೀವು ಈ ಪತ್ರನ ಯಾರಿಗೂ ಕೊಡಲಿಲ್ಲ? ಸಾಕ್ಷಿಯಾಗಿಯೇ ಇರುತ್ತೆ. ಇದನ್ನು ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ನನ್ನನ್ನು ತುಂಬ ಹುಡುಕಾಡ್ತಾ ಇದ್ರು ಒಂದು ಟೈಮಲ್ಲಿ. ನಾನು ಸಾಕ್ಷಿಯಾಗಿರುತ್ತೇನೆ ಅನ್ನುವಂಥದ್ದು ಅವರಿಗೆಲ್ಲರಿಗೂ ಧರ್ಮಸ್ಥಳದ ಕೆಲವರಿಗೆಲ್ಲ ಗೊತ್ತಿತ್ತು. ಈ ಅಮ್ಮ ಯಾವತ್ತಾದರೂ ಬದುಕಿದ್ರೆ ಈ ಅಮ್ಮ ಬಂದು ನನ್ನನ್ನು ಇದು ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರವನ್ನು ಗೊತ್ತಿತ್ತು ಅನ್ನುವ ಕಾರಣಕ್ಕೆ ನಾನು ಈ ವಿಚಾರವನ್ನು ನಾನು ಗುಪ್ತವಾಗಿ ಒಂದು ಪರ್ಸಿನ ಮೂಲಕ ಒಳಗಡೆ ಇಟ್ಟುಕೊಂಡಿದ್ದೆ. ಇದು ಸತ್ಯ. ವೀಕ್ಷಕರೇ, ಇದು ಸುಜಾತಾ ಭಟ್ ಅವರು ತೋರಿಸ್ತಾ ಇರುವಂಥ ಒಂದು ಪ್ರಮುಖ ದಾಖಲೆ. ಏನು ದಾಖಲೆ ಅಲ್ಲ, ಇದೊಂದು ಪತ್ರ. ಸುಜಾತಾ ಭಟ್ ಅವರ ಸ್ನೇಹಿತರಾದ ಅರವಿಂದ್ ವಿಮಲಾ ಅವರು ತಮ್ಮ ಮಗಳು ಅನನ್ಯ ಭಟ್ಗಾದ ಅನ್ಯಾಯದ ಬಗ್ಗೆ, ಅನನ್ಯ ಭಟ್ ಸಾವಿನ ಬಗ್ಗೆ ಅವರಿಗೆ ಬರೆದಿರುವಂಥ ಪತ್ರ. ಈ ಪತ್ರವನ್ನು ಇಷ್ಟು ವರ್ಷಗಳ ಕಾಲ ಸುಜಾತಾ ಭಟ್ ಅವರು ತಮ್ಮಲ್ಲೇ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ರಂತೆ. ಅದನ್ನು ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ. ಅವರೇ ಸಹ ಓದಿದ್ರು ಈ ಪತ್ರದಲ್ಲಿ ಏನು ಬರೆದಿದೆ ಅಂತ. ತನ್ನ ಮಗಳಿಗಾದ ಅನ್ಯಾಯನ ನೀನು ಹೇಗಾದರೂ ಸರಿಪಡಿಸ್ಬೇಕು, ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡೋ ಅಂತ ಹೋರಾಟ ಮಾಡಬೇಕು ಅಂತ ಅವರು ಈ ಪತ್ರದಲ್ಲಿ ಬರೆದಿದ್ದಾರೆ. ಈ ಪತ್ರ ನಿಮಗೆ ಯಾವಾಗ ಸಿಕ್ತು? ನನಗೆ ರಿಪ್ಪನ್ಪೇಟೆಗೆ ಹೋದವಾಗ 2003 ನಾನು ಇದು ಮಾಡ್ಕೊಂಡಿರುವಾಗ ಸಿಕ್ಕಿದ್ದು. ಯಾರು ನಿಮಗೆ ಹೇಗೆ ಕಳಿಸಿದ್ರಿ ಪತ್ರ? ಬಂದು ಕೊಟ್ಟು ಹೋಗಿದ್ದು. ಯಾರು? ಅರವಿಂದ್ ವಿಮಲಾ. ಅವರೇ ನಿಮ್ಮನ್ನು ಹುಡ್ಕೊಂಡು ಬಂದ್ರ? ನನಗೆ ಅವರು ಕಾಂಟ್ಯಾಕ್ಟೇ ಸಿಗ್ಲಿಲ್ಲ. ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ನಾನು ಅವರಿಗೆ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಅವರೇ ನಿಮ್ಮನ್ನು ಹುಡ್ಕೊಂಡು ಬಂದ್ರು. ಅವರು ನಮ್ಮನ್ನ ಹುಡುಕಿಕೊಂಡು ಬಂದು, ನಾನು ಆ ಮನೆಯಲ್ಲಿ ಇರ್ಲಿಲ್ಲ ಅವಾಗ. ರಿಪ್ಪನ್ಪೇಟೆಯಲ್ಲಿ ನೀವು ಇರ್ಲಿಲ್ಲ? ರಿಪ್ಪನ್ಪೇಟೆಯಲ್ಲಿ ಅಂದ್ರೆ ನಾನೆಲ್ಲ ಹೊರಗಡೆ ಒಂದು 4 ದಿನ ಹೊರಗಡೆ ಹೋಗಿದ್ದೆ. ಆವಾಗ ಅವರು ಬಂದು ಕೊಟ್ಟು ಹೋಗಿದ್ರು. ಈ ಪತ್ರ ನಿಮ್ಮ ಹತ್ರ ಕೊಟ್ಟು ಹೋಗಿದ್ರು. ಅವತ್ತಿಂದ ಈ ಪತ್ರನ ಕೊಡಿ ಅಂತ ಕೊಟ್ಟು ಹೋಗಿದ್ರು. 2003ರಿಂದ ನೀವು ಈ ಪತ್ರನ ಹೀಗೆ ಜೋಪಾನವಾಗಿ ಇಟ್ಕೊಂಡಿದ್ದೀರಾ. ಇದು ರಂಗಪ್ರಸಾದಿಗೂ ಗೊತ್ತು. ರಂಗಪ್ರಸಾದ್ಗೂ ಗೊತ್ತು ಈ ಪತ್ರ ಇತ್ತು ಅಂತ. ಗೊತ್ತು. ಸೊ ನೀವು ಈ ಪತ್ರನ ಯಾಕೆ ಆವಾಗಲೇ ಪೊಲೀಸ್ನವ್ರಿಗೆ ಕೊಡ್ಲಿಲ್ಲ? ಈ ತರ ಆಗಿದೆ ಅನನ್ಯ ಭಟ್ಗೆ ಧರ್ಮಸ್ಥಳದಲ್ಲಿ ಅವಳು ಮಿಸ್ಸಿಂಗ್. ಯಾವುದನ್ನು ಕೊಡಕ್ಕೆ ಹೋದ್ರೆ ಆವಾಗಲೇ ಇರಲಿಲ್ಲ. ನಮ್ಮನ್ನ ಇದನ್ನ ಇದು ಮಾಡಿದ್ದು ರೇಪ್ ಅಂಡ್ ಮರ್ಡರ್ ಆಗಿರುವಂತದ್ದನ್ನ ತಗೊಂಡಿರ್ಲಿಲ್ಲ, ತಗೊಂಡಿರ್ಲಿಲ್ಲ. ಅದನ್ನೆಲ್ಲ ಬಿಟ್ಟು ಓಡಿಸಿದ್ರು. ನಾನು 3-4 ಸಲ ಹೋಗಿದ್ದೀನಿ ಧರ್ಮಸ್ಥಳಕ್ಕೆ. ಈ ವಿಚಾರದ ಬಗ್ಗೆ ನಾನು ಇದು ಮಾಡಬೇಕು ಅಂತ ಹೋದಾವಾಗ್ಲೂ ಅವರು ನನ್ನನ್ನು ಜೋರು ಮಾಡಿ ಕಳಿಸಿದ್ದಾರೆ. ಅಲ್ಲಮ್ಮ, ಈಗ ಧರ್ಮಸ್ಥಳದಲ್ಲಿ ಒಂದು ಹೆಣ್ಮಗು
ರೇಪ್ ಆಗಿ ಮರ್ಡರ್ ಆಗಿ ಬಿದ್ದಿರ್ತಾಳೆ ಶವ ಅಂದ್ರೆ ಯಾರು ಬಂದು ಅದು ಕಂಪ್ಲೇಂಟ್ ಆಗಿರ್ಲಿಲ್ವಾ? ಕಂಪ್ಲೇಂಟ್ ಅದು ಯಾರು ಸುದ್ದಿನೂ ಆಗಿರ್ಲಿಲ್ವಾ? ಅದು ಆಗೋದಕ್ಕೆ ಬಿಡ್ಲಿಲ್ಲ. ಯಾರು ಬಿಡ್ಲಿಲ್ಲ? ಅಲ್ಲಿಯ ಜನರು, ಅಲ್ಲಿ ಕೆಲವರೆಲ್ಲ ವ್ಯಕ್ತಿಗಳಿದ್ದಾರೆ. ಅದನ್ನು ಗುಪ್ತವಾಗಿ ಇದನ್ನು ಮಾಡಿ ನಾನು ನೆಕ್ಸ್ಟ್ ಹೋಗುವುದರೊಳಗಡೆ ಆ ಡೆಡ್ ಬಾಡಿಯನ್ನು ಎಲ್ಲಿಗೂ ತಗೊಂಡೋಗಿ ಹಾಕಿದ್ದಾರೆ ಅನ್ನುವಂಥದ್ದೇ ನನಗೆ ಗೊತ್ತಿಲ್ಲ. ಅರವಿಂದ್ ವಿಮಲಾ ಅವ್ರನ್ನ ನೀವು ಮುಖಾಮುಖಿ ಆಮೇಲೆ ನಾನು ಮೀಟ್ ಮಾಡಿಲ್ಲ. ಈ ಲೆಟರ್ ಕೊಟ್ಟೋದ್ಮೇಲೂ ನೀವು ಅವ್ರನ್ನ ಸಂಪರ್ಕಿಸಲಿಲ್ವಾ? ಅವರು ಹೇಳಿದರು ನಾವು ಜೀವಂತವಾಗಿ ಇರ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಹೋದೆ ಅವರ ಮನೆ, ಅಲ್ಲಿಂದ ಈ ಲೆಟ್ರ್ ಸಿಕ್ಕಿದ ತಕ್ಷಣ ನಾನು ಹೋದೆ. ಎಲ್ಲಿಗೆ ಹೋದ್ರಿ? ಸುರತ್ಕಲ್ಲಿಗೆ. ಇವ್ರು ಸೂರತ್ಕಲ್ಲಲ್ಲಿ ಇದ್ರಾ? ಹೌದು. ಏನ್ ಕೆಲಸ ಮಾಡ್ತಿದ್ರ ಅರವಿಂದ್? ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ವಿಮಲಾನು ಕೆಲಸ ಮಾಡ್ತಿದ್ರ? ವಿಮಲಾನು ಏನೋ ಒಂದು ಕೆಲಸ ಮಾಡ್ತಾ ಯಾವುದೋ ಅಡಿಗೆ ಮನೆಗೆ ಹೋಗ್ತಾ ಇದ್ರು ಅಡಿಗೆ ಮಾಡಕ್ಕೆ. ತುಂಬಾ ಕಷ್ಟದಲ್ಲಿ ಸಿಗ್ಲಿಲ್ಲ ಅವರು? ನನಗೆ ಸಿಗ್ಲಿಲ್ಲ. ಈಗ ನೀವು ಹೇಳಿದ್ರಿ ನಾನು ಒಂದು ದಾಖಲೆ ತೋರಿಸ್ತೀನಿ ನಿಮ್ಗೆ ಅಂತ. ಏನ್ ಆ ದಾಖಲೆ ತೋರಿಸ್ತೀರಾ? ನಾನು ತೋರಿಸ್ತೀನಿ. ತೋರಿಸಿ. ಸುಜಾತಾ ಭಟ್ ಅವರು ಒಂದು ಪ್ರಮುಖವಾದ ದಾಖಲೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದಾರೆ. ಆ ದಾಖಲೆ ಏನು ಅಂತ ನೀವು ನೋಡ್ಬೋದು. ಸುಜಾತಾ ಭಟ್ ಅವರೇ, ಏನು ಅದು ಲೆಟ್ರು, ಏನು ಈ ದಾಖಲೆ, ಏನು ಅಂತ ಹೇಳ್ತೀರಾ? ಶ್ರೀ ಕುಲದೇವತಾ ಪ್ರಸನ್ನ ನನ್ನ ಸ್ನೇಹಿತರಾದ ಸುಜಾತಾರವರಿಗೆ ಅರವಿಂದ್ ವಿಮಲಾ ದಂಪತಿಯವರು ಮಾಡುವ ನಮಸ್ಕಾರಗಳು. ಸುಜಾತ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ನನ್ನ ಮತ್ತು ನನ್ನ ಹೆಂಡತಿ ವಿಮಲಾ ಹಾಗೂ ನನ್ನ ಮಗಳಾದ ಅನನ್ಯಳ ಸಾವಿನ ಬಗ್ಗೆ. ಸುಜಾತಳಾದ ನೀನು ನಮ್ಮ ಜೊತೆಗೆ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರುವ ಕಾರಣ ಧರ್ಮಸ್ಥಳದಲ್ಲಿ ನಡೆದಿರುವ ಘಟನೆ ಬಗ್ಗೆ ನಿನಗೆ ಗೊತ್ತಿದೆ. ಯಾವತ್ತಾದರೂ ಒಂದು ದಿನ ಈ ವಿಚಾರವನ್ನು ಸಮಯ ಬಂದಾಗ ನನ್ನ ಮಗಳಾದ ಅನನ್ಯಳ ರೇಪ್ ಮತ್ತು ಮರ್ಡರ್ ಆದ ವಿಚಾರವನ್ನು ಹಾಗೂ ನನ್ನ ಮತ್ತು ನನ್ನ ಗಂಡನನ್ನು ರೂಮಿನಲ್ಲಿ ಕೂಡಿ ಹಾಕಿ 10 ದಿನ ಇಟ್ಟಿರುವ ವಿಚಾರ ಹಾಗೂ ನನ್ನನ್ನು ವಿವಸ್ತ್ರಗೊಳಿಸಿದ ವಿಚಾರವನ್ನು 10 ವರ್ಷ ಆಗಲಿ 20 ವರ್ಷ ಆಗಲಿ ನೀನು ಇದನ್ನು ಸಮಾಜದ ಮುಂದೆ ತಿಳಿಸಬೇಕು. ಇದೆಲ್ಲದಕ್ಕೂ ನೀನು ಸಾಕ್ಷಿಯಾಗಿರುತ್ತೀಯ. ಕೃತ್ಯವನ್ನು ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಯ ತಮ್ಮ ಹಾಗೂ ಅವರ ಸಹಚರರಾದ 4 ಜನ ಸೇರಿ ಮಾಡಿರುವುದು ನಿನಗೂ ಗೊತ್ತು. ಹೀಗಿರುವಾಗ ನಾವು ಬದುಕಿದ್ದರೂ ನಮ್ಮನ್ನು ಜೀವಂತವಾಗಿ ಇರಲು ಬಿಡುವುದಿಲ್ಲ. ನನ್ನ ಮಗಳ ಕೃತ್ಯವು ನಮ್ಮ ಮನಸ್ಸಿಗೆ ನೋವಾಗಿದೆ. ಹಾಗಿರುವ ಕಾರಣ ನಾನು ಮತ್ತು ನನ್ನ ಹೆಂಡತಿ ಜೀವಂತವಾಗಿ ಇರುವುದಿಲ್ಲ. ನೀನು ನಮ್ಮನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ಸಾಧ್ಯವಾದರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀನು ಈ ವಿಚಾರವನ್ನು ಯಾವತ್ತಾದರೂ ಒಂದು ದಿನ ಬರಬಹುದು. ಆ ಗಳಿಗೆಗೆ ನೀನು ಕಾದು ಈ ಪತ್ರವನ್ನು ಬಿಡುಗಡೆ ಮಾಡು. ನಿನ್ನನ್ನು ಈ ಜನರು ಹಿಂಬಾಲಿಸಬಹುದು. ಎಲ್ಲಿಯಾದರೂ ನಾನು ನನ್ನ ಹೆಂಡತಿ ಈ ಪತ್ರವನ್ನು ರಿಪ್ಪನ್ಪೇಟೆಯಾದ ಮನೆಗೆ ತಲುಪಿಸುತ್ತೇನೆ. ದಯವಿಟ್ಟು ಇದನ್ನು ನೀನು ಜೋಪಾನವಾಗಿಟ್ಟು ಕೊಂಡು ಇರು. ಇತಿ ತಮ್ಮ ಗೆಳತಿ ಅರವಿಂದ್ ವಿಮಲಾ. ಸೊ ಇದನ್ನ ಅರವಿಂದ್ ವಿಮಲಾ ಅವರು ನಿಮಗೆ ಬರೆದ ಪತ್ರ ಕೊಡಿ. ನೀವು ಆವತ್ತಿಂದ ಈ ಪತ್ರನ ಹೀಗೆ ಜೋಪಾನವಾಗಿ ಇಟ್ಟಿದ್ದೀರಾ? ಹೌದು. ಯಾಕೆ ಇಷ್ಟು ದಿನ ಆದರೂ ನೀವು ಈ ಪತ್ರನ ಯಾರಿಗೂ ಕೊಡಲಿಲ್ಲ? ಸಾಕ್ಷಿಯಾಗಿಯೇ ಇರುತ್ತೆ. ಇದನ್ನು ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ನನ್ನನ್ನು ತುಂಬ ಹುಡುಕಾಡ್ತಾ ಇದ್ರು ಒಂದು ಟೈಮಲ್ಲಿ. ನಾನು ಸಾಕ್ಷಿಯಾಗಿರುತ್ತೇನೆ ಅನ್ನುವಂಥದ್ದು ಅವರಿಗೆಲ್ಲರಿಗೂ, ಧರ್ಮಸ್ಥಳದ ಕೆಲವರಿಗೆಲ್ಲ ಗೊತ್ತಿತ್ತು. ಈ ಅಮ್ಮ ಯಾವತ್ತಾದರೂ ಬದುಕಿದ್ರೆ ಈ ಅಮ್ಮ ಬಂದು ನನ್ನನ್ನು ಇದು ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರವನ್ನು ಗೊತ್ತಿತ್ತು ಅನ್ನುವ ಕಾರಣಕ್ಕೆ ನಾನು ಈ ವಿಚಾರವನ್ನು ನಾನು ಗುಪ್ತವಾಗಿ ಒಂದು ಪರ್ಸಿನ ಮೂಲಕ ಒಳಗಡೆ ಇಟ್ಟುಕೊಂಡಿದ್ದೆ. ಇದು ಸತ್ಯ. ವೀಕ್ಷಕರೇ, ಇದು ಸುಜಾತಾ ಭಟ್ ಅವರು ತೋರಿಸ್ತಾ ಇರುವಂಥ ಒಂದು ಪ್ರಮುಖ ದಾಖಲೆ. ಏನು ದಾಖಲೆ ಅಲ್ಲ, ಇದೊಂದು ಪತ್ರ. ಸುಜಾತಾ ಭಟ್ ಅವರ ಸ್ನೇಹಿತರಾದ ಅರವಿಂದ್ ವಿಮಲಾ ಅವರು ತಮ್ಮ ಮಗಳು ಅನನ್ಯ ಭಟ್ಗಾದ ಅನ್ಯಾಯದ ಬಗ್ಗೆ, ಅನನ್ಯ ಭಟ್ ಸಾವಿನ ಬಗ್ಗೆ ಅವರಿಗೆ ಬರೆದಿರುವಂಥ ಪತ್ರ. ಈ ಪತ್ರವನ್ನು ಇಷ್ಟು ವರ್ಷಗಳ ಕಾಲ ಸುಜಾತಾ ಭಟ್ ಅವರು ತಮ್ಮಲ್ಲೇ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ರಂತೆ. ಅದನ್ನು ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ. ಅವರೇ ಸಹ ಓದಿದ್ರು ಈ ಪತ್ರದಲ್ಲಿ ಏನು ಬರೆದಿದೆ ಅಂತ. ತನ್ನ ಮಗಳಿಗಾದ ಅನ್ಯಾಯನ ನೀನು ಹೇಗಾದರೂ ಸರಿಪಡಿಸ್ಬೇಕು, ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡೋ ಅಂತ ಹೋರಾಟ ಮಾಡಬೇಕು ಅಂತ ಅವರು ಈ ಪತ್ರದಲ್ಲಿ ಬರೆದಿದ್ದಾರೆ. ಈ ಪತ್ರ ನಿಮಗೆ ಯಾವಾಗ ಸಿಕ್ತು? ನನಗೆ ರಿಪ್ಪನ್ಪೇಟೆಗೆ ಹೋದವಾಗ 2003 ನಾನು ಇದು ಮಾಡ್ಕೊಂಡಿರುವಾಗ ಸಿಕ್ಕಿದ್ದು.
ಯಾರು ನಿಮ್ಗೆ ಹೇಗ್ ಕಳಿಸಿದ್ರಿ ಅವರು ಪತ್ರನ? ಬಂದು ಕೊಟ್ಟು ಹೋಗಿದ್ರು. ಯಾರು? ಅರವಿಂದ್ ವಿಮಲ. ಓ, ಅವರೇ ನಿಮ್ಮನ್ನ ಹುಡ್ಕೊಂಡ್ ಬಂದ್ರ? ಮತ್ತೆ ನನಗೆ ಅವರು ಕಾಂಟ್ಯಾಕ್ಟೇ ಸಿಗ್ಲಿಲ್ಲ. ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ನಾನು ಅವರಿಗೆ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಅವರೇ ನಿಮ್ಮನ್ನ ಹುಡ್ಕೊಂಡ್ ಬಂದ್ರು? ಅವರು ನಮ್ಮನ್ನ ಹುಡುಕಿಕೊಂಡು ಬಂದು, ನಾನು ಆ ಮನೆಯಲ್ಲಿ ಇರ್ಲಿಲ್ಲ ಅವಾಗ. ರಿಪ್ಪನ್ಪೇಟೆಯಲ್ಲಿ ನೀವು ಇರ್ಲಿಲ್ಲ? ರಿಪ್ಪನ್ಪೇಟೆಯಲ್ಲಿ ಅಂದ್ರೆ ನಾನೆಲ್ಲ ಹೊರಗಡೆ ಒಂದು 4 ದಿನ ಹೊರಗಡೆ ಹೋಗಿದ್ದೆ. ಆವಾಗ ಅವರು ಬಂದು ಕೊಟ್ಟು ಹೋಗಿದ್ರು. ಈ ಪತ್ರ ನಿಮ್ಮ ಹತ್ರ ಕೊಟ್ಟು ಹೋಗಿದ್ರು? ಅವತ್ತಿಂದ ಈ ಪತ್ರನ ಕೊಡಿ ಅಂತ ಕೊಟ್ಟು ಹೋಗಿದ್ರು. 2003ರಿಂದ ನೀವು ಈ ಪತ್ರನ ಹೀಗೆ ಜೋಪಾನವಾಗಿ ಇಟ್ಕೊಂಡಿದ್ದೀರಾ? ಇದು ರಂಗಪ್ರಸಾದಿಗೂ ಗೊತ್ತು. ರಂಗಪ್ರಸಾದ್ಗೂ ಗೊತ್ತು ಈ ಪತ್ರ ಇತ್ತು ಅಂತ? ಗೊತ್ತು. ಸೊ ನೀವು ಈ ಪತ್ರನ ಯಾಕೆ ಆವಾಗ್ಲೇ ಪೊಲೀಸ್ನವ್ರಿಗೆ ಕೊಡ್ಲಿಲ್ಲ? ಈ ತರ ಆಗಿದೆ ಅನನ್ಯ ಬಟ್ಟಿಗೆ ಧರ್ಮಸ್ಥಳದಲ್ಲಿ ಅವಳು ಮಿಸ್ಸಿಂಗ್, ಯಾವುದನ್ನು ಕೊಡಕ್ಕೆ ಹೋದ್ರೆ ಆವಾಗಲೇ ಇರಲಿಲ್ಲ. ನಮ್ಮನ್ನ ಇದನ್ನ ಇದು ಮಾಡಿದ್ದು ರೇಪ್ ಅಂಡ್ ಮರ್ಡರ್ ಆಗಿರುವಂಥದ್ದನ್ನು ತಗೊಂಡಿರ್ಲಿಲ್ಲ, ತಗೊಂಡಿರ್ಲಿಲ್ಲ. ಅದನ್ನೆಲ್ಲ ಬಿಟ್ಟು ಓಡಿಸಿದ್ರು. ನಾನು 3-4 ಸಲ ಹೋಗಿದ್ದೀನಿ ಧರ್ಮಸ್ಥಳಕ್ಕೆ. ಈ ವಿಚಾರದ ಬಗ್ಗೆ ನಾನು ಇದು ಮಾಡಬೇಕು ಅಂತ ಹೋದಾವಾಗಲೂ ಅವರು ನನ್ನನ್ನು ಜೋರು ಮಾಡಿ ಕಳಿಸಿದ್ದಾರೆ. ಅಲ್ಲಮ್ಮ, ಈಗ ಧರ್ಮಸ್ಥಳದಲ್ಲಿ ಒಂದು ಹೆಣ್ಮಗು ರೇಪ್ ಆಗಿ ಮರ್ಡರ್ ಆಗಿ ಬಿದ್ದಿರ್ತಾಳೆ ಶವ ಅಂದ್ರೆ ಯಾರು ಬಂದು ಅದು ಕಂಪ್ಲೇಂಟ್ ಆಗಿರ್ಲಿಲ್ವಾ? ಅದು ಯಾರು ಸುದ್ದಿನೂ ಆಗಿರ್ಲಿಲ್ವಾ? ಅದು ಆಗೋದಕ್ಕೆ ಬಿಡ್ಲಿಲ್ಲ. ಯಾರು ಬಿಡ್ಲಿಲ್ಲ? ಅಲ್ಲಿಯ ಜನರು, ಅಲ್ಲಿ ಕೆಲವರೆಲ್ಲ ವ್ಯಕ್ತಿಗಳಿದ್ದಾರೆ. ಅದನ್ನು ಗುಪ್ತವಾಗಿ ಇದನ್ನ ಮಾಡಿ ನಾನು ನೆಕ್ಸ್ಟ್ ಹೋಗುವುದರೊಳಗಡೆ ಆ ಡೆಡ್ ಬಾಡಿಯನ್ನ ಎಲ್ಲಿಗೂ ತಗೊಂಡೋಗಿ ಹಾಕಿದ್ದಾರೆ ಅನ್ನುವಂಥದ್ದೇ ನನಗೆ ಗೊತ್ತಿಲ್ಲ. ಅರವಿಂದ್ ವಿಮಲಾ ಅವ್ರನ್ನ ನೀವು ಮುಖಾಮುಖಿ ಆಮೇಲೆ ನಾನು ಮೀಟ್ ಮಾಡಿಲ್ಲ. ಈ ಲೆಟರ್ ಕೊಟ್ಟೋದ್ಮೇಲೂ ನೀವು ಅವ್ರನ್ನ ಸಂಪರ್ಕಿಸಲಿಲ್ವಾ? ಅವರು ಹೇಳಿದ್ರು ನಾವು ಜೀವಂತವಾಗಿ ಇರ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಹೋದೆ ಅವರ ಮನೆ. ಅಲ್ಲಿಂದ ಈ ಲೆಟರ್ ಸಿಕ್ಕಿದ ತಕ್ಷಣ ನಾನು ಹೋದೆ. ಎಲ್ಲಿಗೆ ಹೋದ್ರಿ? ಸುರತ್ಕಲ್ಲಿಗೆ. ಇವ್ರು ಸುರತ್ಕಲ್ಲಲ್ಲಿ ಇದ್ರಾ? ಹೌದು. ಏನ್ ಕೆಲಸ ಮಾಡ್ತಿದ್ರ ಅರವಿಂದ್? ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ವಿಮಲಾನು ಕೆಲಸ ಮಾಡ್ತಿದ್ರ? ವಿಮಲಾನು ಏನೋ ಒಂದು ಕೆಲಸ ಮಾಡ್ತಾ, ಯಾವುದೋ ಅಡಿಗೆ ಮನೆಗೆ ಹೋಗ್ತಾ ಇದ್ರು ಅಡಿಗೆ ಮಾಡಕ್ಕೆ. ತುಂಬಾ ಕಷ್ಟದಲ್ಲಿ. ಸಿಗ್ಲಿಲ್ಲ ಅವರು? ನನಗೆ ಸಿಗ್ಲಿಲ್ಲ.